ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ಒಂದು ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನದ ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 1ರ ಕಂಪ್ಲೀಟ್ ಕೀ ಆನ್ಸರ್ ನೋಡೋಣ. ಆಲ್ರೆಡಿ ಇವಾಗ ನಾನು ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಬಿಟ್ಟಿದ್ದೆ, ಇದನ್ನು ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗಿ ಮೇನ್ ಇಂಪಾರ್ಟೆಂಟ್ ಕವರ್ ಮಾಡ್ತೀನಿ. ಖಂಡಿತ ನಿಮಗೆ ನಾಳೆ ಯೂಸ್ ಆಗ್ತದೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಮುಂದೆ ಬರ್ತಕ್ಕಂಥ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ವಿಡಿಯೋಗಳು ಬರ್ತಾವೆ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳನ್ನು ಬೇಕಾದರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ. ಅಲ್ಲಿ ಹೋದರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತವೆ. ಫಸ್ಟ್ ಮೇನ್ಸ್ ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯ ಅಲ್ಲ ಅಂತ ಕೇಳಿದರೆ, ಸೊ ಆಪ್ಷನ್ ಸಿ ಸಹಕಾರ ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರಶ್ನೆ 2, ಹೆನ್ರಿ ಫಯೋಲ್ ಡ್ಯಾಶ್ ಆಗಿದ್ದರು ಅಂತ ಕೇಳಿದರು. ಸೊ ಅವ್ರದ್ದು ಏನಾಗಿದ್ರಪ್ಪ ಅಂದ್ರೆ ಆಪ್ಷನ್ ಬಿ ಮೈನಿಂಗ್ ಇಂಜಿನಿಯರ್ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ ಅಂತ ಕೇಳಿದ್ದಾರೆ. ಸೊ ಥರ್ಡ್ ಆನ್ಸರ್ ಈಸ್ ಆಪ್ಷನ್ ಬಿ ಸಮನ್ವಯತೆ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. 4ನೇ ಪ್ರಶ್ನೆ, ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡ್ತಾರೆ ಅಂತ ಕೇಳಿದರು. ವಿಭಾಗೀಯ ರಚನೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈಯಾಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಸಿದ್ಧಾಂತ ಎಂಬುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಫಿಫ್ತಲ್ಲಿ ಆಪ್ಷನ್ ಸಿ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ನೋಡೋಣ ಬಿಟ್ಟ ಸ್ಥಳ. 6th ಕ್ವಶನ್, ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು, ಪ್ರತಿಯೊಂದಕ್ಕೂ ಅದರ ಸ್ಥಳವಿರಬೇಕು ಅಂತ ಪ್ರತಿಪಾದಿಸ್ತದೆ ಅಂತ ಕೇಳಿದರು. ಅದರಲ್ಲಿ ಬರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ 6ನೇದು ಕ್ರಮ ತತ್ವ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. 7th ಆನ್ಸರ್, ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಏಕ ಬಳಕೆ ಯೋಜನೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಮುಂದಿಂದು, ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಕಾರ್ಯ ಆವರ್ತನ ಅಂತ ಕರೀತಾರೆ. 8th ಆನ್ಸರ್ ಈಸ್ ಕಾರ್ಯ ಆವರ್ತನ. 9thದಲ್ಲಿ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೀತಾರೆ ಅಂತ ಕೇಳಿದರು. ಸೊ ವ್ಯವಹಾರದ ಹಣಕಾಸು ಅಂತಕ್ಕಂಥದ್ದು 9ನೇ ಉತ್ತರ ಬರಬೇಕು. ಲಾಸ್ಟ್ ಇತ್ತು, ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗಳಿಗೆ ಉತ್ಪನ್ನಗಳನ್ನು ನೀಡೋದಕ್ಕೆ ಏನಂತ ಕರೀತಾರೆ ಅಂದರೆ ಸೋಡಿ ನೀಡೋದು, ರಿಯಾಯಿತಿ, ಡಿಸ್ಕೌಂಟ್ ಅಂತ ಕರೀತಾರೆ ಅನ್ನೋದು 10th ಆನ್ಸರಲ್ಲಿ ಬರಬೇಕು. ನೋಡೋಣ, ಹೊಂದಿಸಿ ಬರೆಯಿರಿ. ಸೊ ಬಡ್ಡಿ ದರಗಳಿತ್ತು. ಸೊ ಬಡ್ಡಿ ದರಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಆರ್ಥಿಕ ಪರಿಸರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಬೇಕು. ಉತ್ತರದಾಯಿತ್ವ ಅಂತ ಇದೆ, ಅಂತಿಮ ಫಲಿತಾಂಶಕ್ಕೆ ಉತ್ತರವನ್ನು ಹೇಳೋದು. ನೇಮಕಾತಿ ಅಂತ ಇದೆ, ಸಿಬ್ಬಂದಿ ನಿರ್ವಹಣೆಯ ಭಾಗ ಇಸ್ ದ ಆನ್ಸರ್. ಇನ್ನು ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಇತ್ತು, ನಿರ್ವಹಣೆಯ ಅವಳಿ ಕಾರ್ಯ. ಸ್ಥಳ ಅಂತ ಕೇಳಿದರೆ ಮಾರುಕಟ್ಟೆ ಪ್ರಕ್ರಿಯೆ ಮಿಶ್ರಣ ಅನ್ನೋದು ಉತ್ತರದಲ್ಲಿ ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ನೋಡೋಣ 1 ಮಾರ್ಕರ್ ಕ್ವಶನ್. ಎಸ್, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ನೀವೇನು ಬರಿಬೇಕಪ್ಪ ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಅಂತ ಬರೀರಿ. ಇನ್ನು ವರ್ಗಾವಣೆ ಅಂದ್ರೇನು? ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಸ್ಥಳಾಂತರವಾಗೋದು ವರ್ಗಾವಣೆ. ಇನ್ನು ಅಬ್ರಹಾಂ ಮ್ಯಾಸ್ಲೋರ್ ಅವರು ಅಭಿವೃದ್ಧಿಪಡಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದರು. ಮಾನವನ ಅಗತ್ಯತಾ ವರ್ಗ ಶ್ರೇಣಿ ಸಿದ್ಧಾಂತ. ಮಾನವನ ಅಗತ್ಯತಾ ವರ್ಗ ಶ್ರೇಣಿ ಸಿದ್ಧಾಂತ. ಇನ್ನು ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಈ ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಕೇಳಿದರೆ, ಸೊ 15th ದೀರ್ಘಾವಧಿಯ ಹೂಡಿಕೆ ನಿರ್ಧಾರ. ಯಾವುದು? ದೀರ್ಘಾವಧಿ ಹೂಡಿಕೆ ನಿರ್ಧಾರ. ಇನ್ನು ಗ್ರಾಹಕ ಎಂದರೆ ಯಾರು ಅಂತ ಕೇಳಿದರು. ವಸ್ತುಗಳನ್ನು ಕೈಗೊಳ್ಳುವವನು ಅಂತ ನೀವು ಸಿಂಪಲ್ ಆಗಿ ಬರಿಬೋದು. ಅವ್ರು ಏನು ಹೇಳಿದ್ದಾರೆ ಅಂದರೆ ವಸ್ತು ಅಥವಾ ಸೇವೆಯನ್ನು ಖರೀದಿಸಿ ಬಳಸುವ ವ್ಯಕ್ತಿ ಅಥವಾ ಸಂಸ್ಥೆ. ಇಷ್ಟು ನೀವು ಕಂಪ್ಲೀಟಾಗಿ ಬರೆದ್ರೆ ಸಾಕು. ಇನ್ನು 2 ಮಾರ್ಕರಲ್ಲಿ ನಿರ್ವಹಣೆಗೆ ಒಂದು ಡೆಫಿನೇಷನ್ ಕೊಡಬೇಕಾಗಿತ್ತು. ಸೊ ಇಲ್ಲಿ ಮೇನ್ವಾಗಿ ನಾವು ಯಾರ್ದು ಬರಿಬೋದಪ್ಪ ಅಂತಂದ್ರೆ ಕ್ರಿತ್ನರ್ದು ಬರಿಬೋದು. ಕ್ರಿತ್ನರ್ ಏನು ಹೇಳಿದ್ದಾರೆ? ನಿರ್ವಹಣೆಯು ಬದಲಾಗುತ್ತಿರುವ ಪರಿಸರದಲ್ಲಿ ಸೀಮಿತ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಿ ಪರಿಣಾಮಕಾರಿಯಾಗಿ ಸಂಘಟನೆಯ ಉದ್ದೇಶಗಳನ್ನು ಸಾಧಿಸಲು ಇತರರ ಜೊತೆಯಲ್ಲಿ ಮತ್ತು ಈ ಮೂಲಕ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಅನ್ನೋದನ್ನು ಯಾರು ಕ್ರಿತ್ನರ್ ಅವರು ಹೇಳಿದ್ದಾರೆ. ಇನ್ನು 18th ಏನು ಕೇಳಿದರು? ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕ ಆಯಾಸದಿಂದ ದೀರ್ಘ ರಜೆ ಪಡಿತಾನೆ ಮತ್ತು ಕಡಿಮೆ ಉತ್ಪಾದನೆಯನ್ನು ಹೊಂದುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರ ಸಹಾಯಕವಾಗಿದೆ ಅಂತ ಕೇಳಿದರು. ಅಲ್ಲಿ ಯಾವ ವೈಜ್ಞಾನಿಕ ತಂತ್ರ ಸಹಾಯಕವಾಗಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಅಲ್ಲಿ ಉತ್ಪಾದಕತೆ ಹೆಚ್ಚಿಸೋದು ಅಂತ ಬರಿಬೇಕು. ಆಯಾಸ ಅಧ್ಯಯನವು ಕೆಲಸವನ್ನು ಪೂರ್ಣಗೊಳಿಸುವಾಗ ವಿಶ್ರಾಂತಿ ಮಧ್ಯಂತರಗಳ ಪ್ರಮಾಣ ಮತ್ತು ಆವರ್ತವನ್ನು ನಿರ್ಧರಿಸಲು ಪ್ರಯತ್ನ ಮಾಡ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು.
ಇನ್ನು ಯೋಜಿಸಿಕೆ ಪ್ರಕ್ರಿಯೆಯಲ್ಲಿನ 2 ಹಂತಗಳನ್ನು ಕೇಳಿದ್ದಾರೆ. 19ನೇ ಆನ್ಸರ್ ನಿಮಗೆಲ್ಲ ಗೊತ್ತಿದೆ. ಉದ್ದೇಶ ಸ್ಥಾಪಿಸೋದು, ಪರಿಮಿತಿಗಳನ್ನು ಅಭಿವೃದ್ಧಿಪಡಿಸೋದು. ಉದ್ದೇಶ ಸ್ಥಾಪಿಸೋದು, ಪರಿಮಿತಿಗಳನ್ನು ಅಭಿವೃದ್ಧಿಪಡಿಸೋದು. ಇನ್ನು ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಯ ವ್ಯತ್ಯಾಸ. ಕಾರ್ಯಾತ್ಮಕ ಕಾರ್ಯ ಆಧರಿಸಿದೆ, ವಿಭಾಗಾತ್ಮಕ ಉತ್ಪನ್ನಗಳನ್ನು ಆಧರಿಸಿದೆ. ಆಮೇಲೆ ಇದು ಕ್ರಿಯಾತ್ಮಕ ವಿಶೇಷತೆ ಇದೆ, ಇದು ಉತ್ಪನ್ನ ವಿಶೇಷತೆ ಇದೆ ಅನ್ನೋದನ್ನು ಬರಿಬೇಕು. ಇನ್ನು ನೇಮಕಾತಿ 2 ಆಂತರಿಕ ಮೂಲ. 1ನೇದು ವರ್ಗಾವಣೆ, 2ನೇದು ಏನಪ್ಪ ಅಂತಂದ್ರೆ ಬಡ್ತಿಗಳು. ಓಕೆ, ವರ್ಗಾವಣೆ ಮತ್ತು ಬಡ್ತಿ. ಇನ್ನು ನಾಯಕತ್ವದ ಕೇಳಿದ್ದಾರೆ. ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯಾಗಿದ್ದು ಇವರು ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸಲು ಸ್ವಯಂ ಪ್ರೇರಣೆಯಿಂದ ಶ್ರಮಿಸುವಂತೆ ಮಾಡೋದೇ ನಾಯಕತ್ವ. ಇನ್ನು ನಿಯಂತ್ರಿಸುವಿಕೆ 2 ಪ್ರಾಮುಖ್ಯತೆ. ಅದು ಸಂಘಟನಾತ್ಮಕ ಗುರಿ ಸಾಧಿಸ್ತದೆ ಮತ್ತು ಶಿಷ್ಟಗಳ ಶಿಖರತೆಗಳನ್ನು ನಿರ್ಣಯಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಇಕ್ವಿಟಿ ಮೇಲಿನ ವ್ಯಾಪಾರದ ಅರ್ಥ ಏನು ಅಂತ ಕೇಳಿದ್ದಾರೆ. ಇದು ಷೇರುದಾರರ ಸಂಪತ್ತು, ಪ್ರತಿ ಷೇರಿನ ಮೇಲೆ ಆದಾಯವನ್ನು ಹೆಚ್ಚಿಸೋದು. ಕಂಪನಿಯು ಅಗ್ಗದ ಮೂಲಗಳಿಂದ ಸಾಲವನ್ನು ತರುವುದೇ ಇಕ್ವಿಟಿ ಮೇಲಿನ ವ್ಯಾಪಾರ ಅಂತ ಕರೀತಾರೆ. ಇನ್ನು ಕೈಗಾರಿಕಾ ಉತ್ಪನ್ನ ಅಂದ್ರೆ ಏನು ಉದಾಹರಣೆ ಕೇಳಿದರು. ಇತರ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಉತ್ಪಾದಿಸಲು ಬಳಸುವ ವಸ್ತುಗಳು. ಇವು ಅಂತಿಮ ಗ್ರಾಹಕ ಉಪಯೋಗಕ್ಕಾಗಿ ಅಲ್ಲ, ಉತ್ಪಾದನಾ ಪ್ರಕ್ರಿಯೆಗೆ ಉಪಯೋಗವಾಗ್ತದೆ. ಉದಾಹರಣೆ ಯಂತ್ರ, ಕಚ್ಚಾ ವಸ್ತು, ಕೈಗಾರಿಕಾ ಉಪಕರಣ. ಇನ್ನು ಲಾಸ್ಟ್, ಉತ್ಪಾದಕರು ಮತ್ತು ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಶೋಷಿಸ್ತಕ್ಕಂಥ 2 ನ್ಯಾಯೋಚಿತವಲ್ಲದ ಪದ್ಧತಿ ಅಂತ ಕೇಳಿದರು. ಸೊ ತಪ್ಪು ಜಾಹೀರಾತನ್ನು ಮಾಡೋದು. 2ನೇದೇನಪ್ಪ ಅಂದ್ರೆ ಅಧಿಕ ಬೆಲೆ ವಸೂಲಿಯನ್ನು ಮಾಡ್ತಕ್ಕಂಥದ್ದನ್ನು 2 ಪದ್ಧತಿಯನ್ನು ಬರೀರಿ. ಇನ್ನು 4 ಮಾರ್ಕರಲ್ಲಿ ನಿರ್ವಹಣೆಯ 4 ನಿಮಗೆ ಸ್ವರೂಪ ಕೇಳಿದರು. ಸೊ ಫಸ್ಟ್ ಗೊತ್ತಿರಲಿ, ಸಾರ್ವತ್ರಿಕ ಅನ್ವಯಿಸುವಿಕೆ ಬರ್ತದೆ. 2ನೇದು ಸಾಮಾನ್ಯ ಮಾರ್ಗಸೂಚಿ. 3ನೇದು ಆಚರಣೆ ಮತ್ತು ಪ್ರಾಯೋಗಿಕತೆ. 4ನೇದು ನಮನೀಯ. 5 ಮುಖ್ಯವಾಗಿ ವರ್ತನಾಶೀಲ. 6 ಕಾರಣ ಮತ್ತು ಪರಿಹಾರ ಸಂಬಂಧ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡಿರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ವ್ಯವಹಾರ ಪರಿಸರದ 4 ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಏನು ಮಾಡ್ತದೆ ಇದು? ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು, ಅನುಕೂಲತೆಗಳನ್ನು ಪಡೆಯಲು ಅನುವು ಮಾಡುತ್ತದೆ. ಆಮೇಲೆ ಅಪಾಯ ಮತ್ತು ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸ್ತದೆ. ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲಿಕ್ಕೆ ಸಹಾಯ ಮಾಡ್ತದೆ. ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸ್ತದೆ. ಯೋಜಿಸುವಿಕೆ ಮತ್ತು ನೀತಿಯನ್ನು ನಿರೂಪಿಸ್ತದೆ. ಕಾರ್ಯನಿರ್ವಹಣೆಯನ್ನು ಸುಧಾರಿಸ್ತದೆ ಅಂತಕ್ಕಂಥ ಪಾಯಿಂಟ್ ಹಾಕಿ ಎಕ್ಸ್ಪ್ಲನೇಷನ್ ಮಾಡಿರಿ ವ್ಯವಹಾರ ಪರಿಸರದಲ್ಲಿ. ಮುಂದಿನ ಪ್ರಶ್ನೆ, ಕೆಳಗಂಡ ಸಂಬಂಧಪಟ್ಟ ವ್ಯವಹಾರದ ಆಯಾಮಗಳನ್ನು ಗುರುತಿಸಬೇಕು. 29ರಲ್ಲಿ ಏನದಪ್ಪ ಅಂದರೆ ಬ್ಯಾಂಕ್ಗಳ ಗೃಹಸಾಲ ಇದೆ, ಇದು ಆರ್ಥಿಕ ಪರಿಸರ ಬರ್ತದೆ. ಓಕೆ, ಇನ್ನು ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಕೇಳಿದ್ದಾರೆ, ಇದು ಸಾಮಾಜಿಕ ಪರಿಸರ ಬರ್ತದೆ. ಇನ್ನು ಅಂತರ್ಜಾಲ ವ್ಯವಸ್ಥೆಯ ಮೂಲಕ ಟಿಕೆಟ್ ರಿಸರ್ವೇಷನ್ ಮಾಡೋದು, ಇದು ತಾಂತ್ರಿಕ ಪರಿಸರ ಬರ್ತದೆ. ಎಷ್ಟು ಈಜಿ ಅದ ನೋಡ್ರಿ. ಮದ್ಯಪಾಯಿಗಳಿಗೆ ಜಾಹೀರಾತು ನೀಡೋದನ್ನು ನಿಷೇಧಿಸೋದಂತ, ಇದು ಕಾನೂನು ಪರಿಸರ ಬರ್ತದೆ. ಓಕೆ, ಇನ್ನು ಒಂದು ಉದ್ಯಮದ ವ್ಯವಸ್ಥಾಪಕರಾಗಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ಮೊದಲು ಯೋಜನಾ ಪ್ರಕ್ರಿಯೆಯಲ್ಲಿ ಯಾವ ಹಂತವನ್ನು ಅನುಸರಿಸ್ತೀರಿ ಅಂತ ಕೇಳಿದರು. ಸೊ ನಿಮಗೆ 30ದು ಗೊತ್ತಿರಬೇಕು. ಏನು? ಯೋಜನೆಗಳನ್ನು ಸ್ಥಾಪಿಸ್ತೀವಿ. 2ನೇದು ಪರಿಮಿತಿ ಅಥವಾ ಊಹೆಯನ್ನು ಅಭಿವೃದ್ಧಿಪಡಿಸ್ತೀವಿ. 3ನೇದು ಪರ್ಯಾಯ ಕಾರ್ಯಮಾರ್ಗವನ್ನು ಗುರುತಿಸ್ತೀವಿ. 4ನೇದು ಪರ್ಯಾಯ ಕಾರ್ಯಮಾರ್ಗವನ್ನು ಮೌಲ್ಯೀಕರಿಸ್ತೀವಿ. 5ನೇದು ಪರ್ಯಾಯ ಕಾರ್ಯಮಾರ್ಗವನ್ನು ಆಯ್ಕೆ ಮಾಡ್ತೀವಿ. 6 ಯೋಜನೆಯನ್ನು ಜಾರಿ ಮಾಡ್ತೀವಿ. 7 ಮುಂಬರಿಕೆ ಅಥವಾ ಪ್ರಗತಿ ಪರಿಶೀಲನೆಯನ್ನು ಮಾಡ್ತೀವಿ ಅಂತ ಬರೆದ್ರೆ ಸಾಕು. 31 ಉದ್ಯೋಗಿಯನ್ನು ಆಯ್ಕೆಗೆ ಬಳಸಲಾಗುವ 4 ವಿಧದ ಪರೀಕ್ಷೆಗಳನ್ನು ಬರೀರಿ ಅಂತ ಕೇಳಿದರು. ಯಾವ ವಿಧದ ಪರೀಕ್ಷೆ ಮಾಡ್ತೀವಿ? 1 ಬುದ್ಧಿವಂತಿಕೆ ಪರೀಕ್ಷೆ ಮಾಡ್ತೀವಿ. 2ನೇದು ಯೋಗ್ಯತಾ ಪರೀಕ್ಷೆ ಮಾಡ್ತೀವಿ. 3 ವ್ಯಕ್ತಿತ್ವ ಪರೀಕ್ಷೆ. 4 ವೃತ್ತಿ ಪರೀಕ್ಷೆ. 5 ಆಸಕ್ತಿ ಪರೀಕ್ಷೆ. ಇವುಗಳನ್ನು ಬರೆದು ಡೆಫಿನೇಷನನ್ನು ಸ್ವಲ್ಪ ಕೊಡ್ರಿ. ಇನ್ನು ನಿಯಂತ್ರಿಸುವಿಕೆಯ 4 ಮಿತಿಗಳನ್ನು ಕೇಳಿದರು. ನೋಡಿ, ಮುಖ್ಯವಾಗಿ ನಿಯಂತ್ರಿಸುವಿಕೆಯ 4 ಮಿತಿಗಳಲ್ಲಿ ಫಸ್ಟ್ ಪಾಯಿಂಟ್ ಏನು ಬರಬೇಕಪ್ಪ ಅಂತಂದ್ರೆ, ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿ ಕಷ್ಟವಾಗ್ತದೆ. ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣ ಇಲ್ಲ. ನೌಕರರಿಂದ ವಿರೋಧಾದ ವೆಚ್ಚದಾಯಕವಾದ ಕಾರ್ಯ ಆಗಿದೆ ನಿಯಂತ್ರಿಸುವಿಕೆ ಅಂತ ಬರೆದ್ರೆ ಸಾಕು. ಇನ್ನು 33ರಲ್ಲಿ ಏನು ಕೇಳಿರಂದ್ರೆ, XYZ ಕಂಪನಿಯು ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸಲು ಯೋಜನೆ ಮಾಡ್ತದೆ. ಯಾವ ಪ್ರಕಾರದ ಬಂಡವಾಳದ ಅವಶ್ಯಕತೆ ಇದೆ ಅಂತ ಬಂಡವಾಳ ಅವಶ್ಯಕತೆ ಮೇಲೆ ಪ್ರಭಾವ ಬೀರೋ 3 ಅಂಶಗಳನ್ನು ಬರೀರಿ ಅಂತ ಕೇಳಿದರು. ಅಲ್ಲಿ 3 ಅಂಶಗಳಂದ್ರೆ ಏನು ಬರಿಬೇಕಂದ್ರೆ, ವ್ಯವಹಾರದ ಸ್ವರೂಪ ಬರಿಬೇಕು, ಕಾರ್ಯಾಚರಣೆ ಪ್ರಮಾಣ, ತಂತ್ರದ ಆಯ್ಕೆ, ತಂತ್ರಜ್ಞಾನ ಉನ್ನತೀಕರಣ, ಬೆಳವಣಿಗೆ ನಿರೀಕ್ಷೆ, ವೈವಿಧ್ಯತೆ, ಹಣ ಒದಗಿಸೋದು, ಸಹಭಾಗಿತ್ವದ ಮಟ್ಟ ಅಂತ ಬರೆದ್ರೆ ಸಾಕು. 34 ಮಾರಾಟ ಪ್ರಕ್ರಿಯೆಯ 4 ಕಾರ್ಯಗಳನ್ನು ಕೇಳಿದರು. 4 ಕಾರ್ಯಗಳೇನು? 1ನೇದು ಮಾರುಕಟ್ಟೆ ಮಾಹಿತಿಯನ್ನು ಸಂಗ್ರಹ ಮಾಡ್ತದೆ. ಓಕೆನಾ? ಎಸ್. 2ನೇದು ಏನು ಮಾಡ್ತದೆ? ಅದು ಮಾರಾಟ ಪ್ರಕ್ರಿಯೆನ ಯೋಜನೆ ಮಾಡ್ತದೆ, ವಸ್ತು ವಿನ್ಯಾಸಗೊಳಿಸ್ತದೆ, ಲಾಸ್ಟ್ ಶ್ರೇಣೀಕರಣವನ್ನು ಮಾಡ್ತದೆ. ಇನ್ನು 35ರಲ್ಲಿ ಇವು ಏನಂತ ಕೇಳಿದರು. ಸೊ ಫಸ್ಟ್ ನೋಡಿ, ಕಾರು ತಯಾರಕರು ಒಂದು ನಿರ್ದಿಷ್ಟ ಮುದ್ರೆ ಕಾರಿನ ಬೆಲೆ 10,000 ರಿಯಾಯಿತಿಯನ್ನು 10,000 ರಿಯಾಯಿತಿ ಕೊಟ್ಟು ಮಾರಾಟ ಮಾಡೋದನ್ನು ರಿಯಾಯಿತಿ ಅಂತ ಕರಿತೀವಿ. ಸೊ ರಿಯಾಯಿತಿ ಇಸ್ ದ ರೈಟ್ ಆನ್ಸರ್.
ಇನ್ನು ಅರ್ಧ ಕೆ ಜಿ ಅಕ್ಕಿಯನ್ನು 1 ಚೀಲ ಗೋಧಿ ಹಿಟ್ಟು ಖರೀದಾಗ ಕೊಡ್ತಕ್ಕಂಥದ್ದು ಉತ್ಪನ್ನ ಯೋಜನೆ ಅನ್ನೋದನ್ನು ಬರೀಬೇಕು. ಇನ್ನು ಕ್ಷೌರದ ಕ್ರೀಮ್ 40% ಅಧಿಕ ಕೊಡುಗೆ ಅಂತ ಕೇಳಿದ್ರು ಪ್ರಮಾಣ ಉಡುಗೊರೆ ಅಂತ ಬರೀತದೆ. ಇನ್ನು ಟಿ ವಿ ಖರೀದಿಯೊಂದಿಗೆ ಕಾರ್ಡ್ ಗೀಚಿರಿ ಬಹುಮಾನ ಗೆಲ್ಲಿರ ಅಂತ ಕೇಳಿದರೆ ತಕ್ಷಣದ ಡ್ರಾ ಅಥವಾ ಯೋಜಿತ ಉಡುಗೊರೆ ಅನ್ನೋದನ್ನು ಬರೀಬೇಕು. ತಕ್ಷಣ ಡ್ರಾ ಅಥವಾ ಯೋಜಿತ ಉಡುಗೊರೆ ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಹಕರ ಸರಕು ಸೇವೆಗಳನ್ನು ಖರೀದಿಸುವಾಗ ಬಳಸುವಾಗ ಅನುಭೋಗಿಸುವ ಹೊಂದಿರಬೇಕು 4 ಹೊಣೆಗಾರಿಕೆ ಅಂತ ಕೇಳಿದರು. ಸೊ ಮುಖ್ಯವಾಗಿ ಏನು ಮಾಡಬೇಕು, ಬುದ್ಧಿವಂತತೆ ಇರಬೇಕು, ಗುಣಮಟ್ಟದ ಮೇಲೆ ಭರವಸೆಗಳನ್ನಿರಬೇಕು, ಎಗ್ಮಾರ್ಕ್ ಇರಬೇಕು, ಬೆಲೆಗಳನ್ನು ಗಮನಿಸಬೇಕು, ನ್ಯಾಯಯುತವಾದ ವ್ಯವಹಾರಗಳನ್ನು ನಡೆಸಬೇಕು. ಇವುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೆದ್ರೆ ಸಾಕು. ಇನ್ನು 8 ಮಾರ್ಕ್ಸ್ ಕ್ವಶನ್ಸ್ಗಳಿದ್ದಾವೆ. ಸೊ 8 ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ನಿರ್ವಹಣೆಯ ಉದ್ದೇಶಗಳನ್ನು ಕೇಳಿದ್ದಾರೆ. ಸೊ ಅದು ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಸಂಘಟನಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ, ವೈಯಕ್ತಿಕ ಉದ್ದೇಶ, ಅವುಗಳನ್ನು ಬರೀರಿ. ಇನ್ನು ಸಂಘಟಿಸುವಿಕೆ ಪ್ರಾಮುಖ್ಯತೆ. ಸೊ ನಿಮಗೆ ಗೊತ್ತಿದೆ ಸಂಘಟಿಸುವಿಕೆಯಲ್ಲಿ ಭಾಳ ಇದೆ. ಅದು ವೈಶಿಷ್ಟ್ಯತೆಯ ಪ್ರಯೋಜನ ಅದ, ಕಾರ್ಯ ಸಂಬಂಧಗಳಲ್ಲಿ ಸ್ಪಷ್ಟತೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ, ಬದಲಾವಣೆಗೆ ಹೊಂದಿಕೊಳ್ಳುತ್ತದೆ. ಓಕೆನಾ. ನೆಕ್ಸ್ಟ್ ಪರಿಣಾಮಕಾರಿ ಆಡಳಿತ, ಸಿಬ್ಬಂದಿಯ ಅಭಿವೃದ್ಧಿ ಅಂತ ಬರೀರಿ. ಆಮೇಲೆ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಹಂತಗಳಂತ ಕೇಳಿದ್ದಾರೆ. ಸೊ 39ರಲ್ಲಿ ಸೊ ಅಲ್ಲಿ ಮಾನವ ಶಕ್ತಿಗಳನ್ನು ಅಂದಾಜು ಮಾಡೋದು, ನೇಮಕಾತಿ, ಆಯ್ಕೆ, ಅನುಸ್ಥಾಪನೆ, ತರಬೇತಿ, ಕಾರ್ಯನಿರ್ವಹಣೆ, ಪರಾಮರ್ಶನ ಅಂತ ಬರೆದ್ರೆ ಸಾಕು. ಇನ್ನು ಹಣಕಾಸಿನ ಉತ್ತೇಜಕಗಳು ಅಂತ ಕೇಳಿದ್ದಾರೆ ನಿಮಗೆ 4 ಹಣಕಾಸಿನ ಉತ್ತೇಜಕಗಳು. ಅದರಲ್ಲಿ ಯಾವ್ದು ಬರೀಬಹುದಪ್ಪ ಅಂತಂದರೆ ಹಣಕಾಸಿನಲ್ಲಿ ವೇತನ ಮತ್ತು ಭತ್ಯೆ, ಉತ್ಪಾದಕತೆ, ಬೋನಸ್, ಲಾಭದ ಹಂಚಿಕೆ, ನಿವೃತ್ತಿ ಪ್ರಯೋಜನ. ಹಣಕಾಸೇತರದಲ್ಲಿ ಅಂತಸ್ತು, ಸಂಘಟನಾತ್ಮಕ ವಾತಾವರಣ, ಕಾರ್ಯಸಂವರ್ಧನೆ, ಉದ್ಯೋಗ ಭದ್ರತೆ, ನೌಕರರ ಭಾಗವಹಿಸುವಿಕೆ. ಇನ್ನಿದು ಲಾಸ್ಟ್ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ 8 ವ್ಯತ್ಯಾಸಗಳನ್ನು ಸಹಿತ ಕಲ್ಕೊಂಡು ಹೋಗಿ ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.